ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಎಂತೆಲ್ಲ ಆಫೀಸ್ ವರ್ಕ್ ಎಲ್ಲ ಬೇಗ ಆಯಿತು ಇವತ್ತು. ಸೊ ಒಂದು ಕಾರ್ ಮಾಡಿಫೈ ಮಾಡೋದು, ಎಡಿಟ್ ಮಾಡುವ ಅಂತ, ಒಂದು ವಿಡಿಯೋ ಮಾಡಿ ನೋಡುವ ಅಂತ. ಯಾವುದಾದ್ರೂ ಒಂದು ಕಾರ್ ತಗೊಂಡು ಎಡಿಟ್ ಮಾಡಿ ನೋಡುವ. WRC ಕಾರ್ ಥರ ಎಡಿಟ್ ಮಾಡುವ ಅಂತ. WRC ಕಾರ್ ಅಂದರೆ ಅದೇ ವರ್ಲ್ಡ್ ರೇಸಿಂಗ್ ಚಾಂಪಿಯನ್ಶಿಪ್ ಎಲ್ಲ ಕಾರ್ ಯೂಸ್ ಮಾಡ್ತಾರಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡಿರ್ತಾರೆ ಅದರಲ್ಲಿ. ಲೈಕ್ ಸ್ಪಾಯ್ಲರ್ ಎಲ್ಲ ಆ್ಯಡ್ ಮಾಡಿರ್ತಾರೆ, ವೀಲ್ಸ್ ಎಲ್ಲ ಚೇಂಜ್ ಮಾಡಿರ್ತಾರೆ. ಆ ಥರ ನಮ್ದು ಯಾವುದು ಇಂಡಿಯನ್ ಕಾರ್ಸಿಗೆ ಟ್ರೈ ಮಾಡಿ ನೋಡುವ ಅಂತ, ಎಡಿಟ್ ಮಾಡಿ ನೋಡುವ. ತೋರಿಸ್ತೀನಿ ನಿಮಗೆ WRC ಕಾರ್ ಹೇಗಿರ್ತದೆ ಅಂತ. ಇದು WRC ಕಾರ್ ಅಂದರೆ ವರ್ಲ್ಡ್ ರೇಸಿಂಗ್ ಚಾಂಪಿಯನ್ಶಿಪ್ಪಲ್ಲಿ ಯೂಸ್ ಮಾಡೋ ಕಾರ್ಸ್ ಹೇಗಿರ್ತದೆ. ಇದರಲ್ಲಿ ಎಕ್ಸ್ಟ್ರಾ ಸ್ಪಾಯ್ಲರ್ ಎಲ್ಲ ಹಾಕಿರ್ತಾರೆ. ಫುಲ್ ಪೇಂಟಿಂಗಿಂದ ಹಿಡಿದು ಎಲ್ಲ ಮಾಡಿಫೈ ಮಾಡಿರ್ತಾರೆ ನೋಡಿ. ಫ್ರಂಟ್ ಬಂಪರ್ಸ್ ಎಲ್ಲ ಡಿಫ್ರೆಂಟ್ ಎಲ್ಲ ಮಾಡಿರ್ತಾರೆ. ಸೈಡ್ ಸ್ಕರ್ಟಿಂಗ್ ಬಂಪರ್ ಎಲ್ಲ ಕಂಪ್ಲೀಟ್ ಚೇಂಜ್ ಮಾಡಿರ್ತಾರೆ. ವೀಲೆಲ್ಲ ಚೇಂಜ್, ಎಂತ ಇಲ್ಲ. ನಮ್ಮದು ಇಂಡಿಯಾದಲ್ಲಿ ಬರ್ತದಲ್ಲ I-20 ಆ ಥರ ಅಲ್ಲ. ಇದರಲ್ಲಿ 2 ಡೋರ್ಸ್ ಇರೋದು. ನಮ್ಮದ್ರಲ್ಲಿ 4 ಡೋರ್ಸ್ ಬರ್ತದಲ್ಲ, ಇದರಲ್ಲಿ 2 ಡೋರ್ಸು. ಇಲ್ಲಿ ಏರ್ ವೆಂಟ್ ಎಲ್ಲ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಫುಲ್ ಚೇಂಜ್. ರೇಸಿಂಗ್ ಪರ್ಪಸ್ಸಿಗೆ ಹೇಗೆ ಬೇಕು ಹಾಗೆ ಎಡಿಟ್ ಮಾಡಿರ್ತಾರೆ, ಮಾಡಿಫೈ ಮಾಡಿರ್ತಾರೆ. ನೋಡುವ, ನಾವು ಈಗ ಒಂದು ಕಾರ್ ತಗೊಂಡು ಎಡಿಟ್ ಮಾಡಿ ನೋಡುವ. I-20 ತಗೊಂಡು ಮಾಡುವ ಎಡಿಟ್. ಸ್ಕ್ರೀನ್ ರೆಕಾರ್ಡ್ ಕಂಟಿನ್ಯೂ ಮಾಡುತ್ತೆ, ಸ್ಕ್ರೀನ್ ರೆಕಾರ್ಡಲ್ಲಿ. ಓಕೆ ಸರ್, ಈಗ ನಾವು ಎಡಿಟಿಂಗ್ ಸ್ಟಾರ್ಟ್ ಮಾಡುವ. ಮೊದಲು ಬ್ಯಾಕ್ಗ್ರೌಂಡ್ ನಾಕೌಟ್ ಮಾಡಬೇಕು. ನಾಕೌಟ್ ಹೇಗೆಂದರೆ ಪಾತ್ ಮಾಡಿ, ಇದಕ್ಕೆ ಪಾತ್ ಮಾಡೋದು ಹೇಳ್ತಾರೆ, ಪಾತಿಂಗ್. ನಮಗೆ ಯಾವುದೆಲ್ಲ ಆಬ್ಜೆಕ್ಟ್ ಇದರಲ್ಲಿ ಬೇಕು ಅದನ್ನು ಮಾತ್ರ ಇನ್ಕ್ಲೂಡ್ ಮಾಡ್ತಾ ಹೋಗುತ್ತೆ. ಉಳಿದದೆಲ್ಲ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿಬಿಡೋದು. ಹೀಗೆ ಪಾತ್ ಮಾಡ್ತಾ ಹೋಗೋದು. ನಾನು ತುಂಬ ಅಕ್ಯುರೇಟಾಗಿ ಮಾಡ್ತಾ ಇಲ್ಲ, ರಫ್ಲಿ ಆಗಿ ಮಾಡ್ತಾ ಹೋಗ್ತಿದ್ದೇನೆ. ಕೆಲವು ಅನ್ವಾಂಟೆಡ್ ಶೇಪ್ಸ್ ಎಲ್ಲ ಪಾತಲ್ಲೇ ಕಟ್ ಮಾಡ್ತಾ ಹೋಗೋದು. ಹೀಗೆ ಪಾತ್ ಮಾಡ್ತಾ ಹೋಗೋದು. ಇದು ಪ್ರಾಕ್ಟೀಸ್ ಬೇಕು ಈ ಥರ ಪಾತ್ ಮಾಡಲಿಕ್ಕೆ. ಅಷ್ಟು ಈಸಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಪ್ರಾಕ್ಟೀಸ್ ಮಾಡಿ ಮಾಡಿ ಈ ಥರ ಫಾಸ್ಟಾಗಿ ಪಾತ್ ಮಾಡ್ಬೋದು. ಈಗ ನಾಕೌಟ್ ಆಯಿತು. ಈಗ ಅದನ್ನೊಂದು ಸಪರೇಟ್ ಗ್ರೂಪಲ್ಲಿ ಇಡುವ ಮಾಸ್ಕ್. ಅದಕ್ಕೆ ಈಗ ಲೇಯರಿಗೆ ಮಾಸ್ಕ್ ಹಾಕಿದ್ದೇನೆ. ಇದು ಗ್ರೂಪ್ ಮಾಸ್ಕ್ ಹೇಳ್ತಾರೆ. ಸೊ ಆ ಗ್ರೂಪ್ ಒಳಗೆ ಎಂಥದ್ದು ಎಡಿಟ್ ಮಾಡ್ತಾ ಹೋಗ್ಬೋದು. ಈಗ ರೀಟಚ್ ಮಾಡುವ ಡೋರ್. ಅಂದರೆ WRC ಕಾರಲ್ಲಿ 2 ಡೋರ್ ಬರೋದಲ್ಲ, ಸೊ ಇದರಲ್ಲಿ ಸಹ 2 ಡೋರ್ ಇರಲಿ ಅಂತ ರಿಯರ್ ಡೋರ್ನ ರೀಟಚ್ ಮಾಡೋದು. ರೀಟಚ್ ಎಲ್ಲ ನಾನು ಅಷ್ಟು ನೀಟಾಗಿ ಮಾಡ್ತಾ ಇಲ್ಲ, ರಫ್ಲಿ ಆಗಿ ಮಾಡ್ತಿದ್ದೇನೆ. ಇಮೇಜಸ್ ಅಷ್ಟು ಕ್ವಾಲಿಟಿ ಇರಲಿಲ್ಲ, ಸೊ ರಫ್ ಆಗಿ ಮಾಡ್ತಿದ್ದೇನೆ. ಎನಿವೆ ಅದೆಲ್ಲ ನಾನು ಕವರ್ ಮಾಡ್ತೆ. ಈಗ ಪೇಂಟಿಂಗ್ ಎಲ್ಲ ಬೇರೆ ಗ್ರಾಫಿಕ್ಸ್ ಆಗ್ತೀವಿ, ಕಲರೆಲ್ಲ ಚೇಂಜ್ ಆಗ್ತಾಯಿಲ್ಲ, ಸೊ ಅಷ್ಟು ನೀಟ್ ಬೇಕಂತಿಲ್ಲ. ಇಲ್ಲಿ ಸಹ ಹಾಗೆ ಮಿರರ್ ರಿಮೂವ್ ಮಾಡ್ತೆ. ಇದರದ್ದು ಒರಿಜಿನಲ್ ಮಿರರ್ ರಿಮೂವ್ ಮಾಡಿ WRCದು ಮಿರರ್ ಹಾಕುವ. ಇಲ್ಲಿ ಸಹ ಹಾಗೆ ನಾನೀಗ ಅದು ಮಾಸ್ಕ್ ಮಾಡಿ ಫಿಲ್ ಮಾಡ್ತೆ ಕಲರ್ ಗ್ಲಾಸ್ ಇತ್ತು ಸಹ, ಸೊ ಅದು ಪರವಾಗಿಲ್ಲ. ಇಟ್ ಅಷ್ಟು ನೀಟ್ ಮಾಡಲಿಲ್ಲ. ಹೀಗಾಯಿತು. ಡೋರ್ ರಿಮೂವ್ ಆಯಿತು, ಮಿರರ್ ರಿಮೂವ್ ಆಯಿತು, ಬ್ಯಾಕ್ಗ್ರೌಂಡ್ ರಿಮೂವ್ ಆಯಿತು. ಈಗ ಅದಕ್ಕೆ ಗ್ಲಾಸಿಗೆ ಪಾತ್ ಮಾಡುವ. ಅದನ್ನು ರಿಫ್ಲೆಕ್ಷನಲ್ಲಿ ಉಂಟಲ್ಲ, ಅದನ್ನೀಗ ತೆಗೆದು ಫುಲ್ ಬ್ಲ್ಯಾಕ್ ಫಿಲ್ ಮಾಡಿಬಿಡೋದು. ಇದು ಸಿಂಗಲ್ ಇರಲಿ ಒಟ್ಟಿಗೆ. ಇದೀಗ ಸೆಲೆಕ್ಷನ್ ತಗೊಂಡು ಫುಲ್ ಬ್ಲ್ಯಾಕ್ ಫಿಲ್ ಮಾಡುವ. ಮತ್ತು ಚೂರು ಗ್ರೇಡಿಯಂಟ್ ಕೊಟ್ಟರೆ ಆಯಿತು ಮೇಲ್ಗಡೆ. ನಾನು ಸಾಲಿಡ್ ಕಲರ್ ಫಿಲ್ ಮಾಡಿಬಿಟ್ಟೆ. ಇದರ ಮೇಲೆ ಒಂದು ಗ್ರೇಡಿಯಂಟ್ ಆ್ಯಡ್ ಮಾಡಿಬಿಡುವ. ಗ್ರೇಡಿಯಂಟ್ ಅಂತ ಸಪ್ರೇಟು ಕರ್ವಲ್ಲಿ ಆ್ಯಡ್ ಮಾಡಿಬಿಡುತ್ತೆ, ಬ್ರೈಟ್ ಮಾಡಿ. ಈ ಥರ ಅದು ಇನ್ವರ್ಟ್ ಮಾಡಿ ಈಗ ಬ್ರಷ್ ಮಾಡೋದು. ಅದು ಸಾಲಿಡ್ ಫಿಲ್ ಥರ ಕಾಣಬಾರ್ದಲ್ಲ, ಸೊ ಜಸ್ಟ್ ಒಂದು ಗ್ರೇಡಿಯಂಟ್ ಕೊಟ್ಟು ಬಿಟ್ಟದ್ದು. ನೋಡಿ ಈ ಥರ. ಆಯಿತು. ಓಕೆ, WRCದೇ ವೀಲ್ ಹಾಕುವ ಅಂತ ಅದೆಲ್ಲ ಡೌನ್ಲೋಡ್ ಮಾಡಿ ಇಟ್ಟಿದ್ದೇನೆ. ವೀಲ್ಸ್ ಗ್ರಾಫಿಕ್ಸ್ ಸ್ಪಾಯ್ಲರ್ ಎಲ್ಲ, ಇದು ಗ್ರಾಫಿಕ್ಸ್ ಎಲ್ಲ ಉಂಟು, ಡೌನ್ಲೋಡ್ ಮಾಡಿ ಇಟ್ಟಿದ್ದೇನೆ ಆಲ್ರೆಡಿ. ಅದನ್ನು ಯೂಸ್ ಮಾಡೋದು. ಗ್ರಾಫಿಕ್ಸ್ ಆ್ಯಡ್ ಮಾಡುವ. ಈಗ ವೀಲೆಲ್ಲ ಆಮೇಲೆ ನೋಡುವ.
ಸೆಟ್ ಮಾಡಿಕೊಳ್ಳೋದು, ನಮಗೆ ಗ್ರಾಫಿಕ್ಸ್ ಯಾವುದು ಕವರ್ ಆಗಬೇಕು ಅದು ನೋಡಿಕೊಂಡು ಸೆಟ್ ಮಾಡೋದು. ಈಗ ಮಾಸ್ಕ್ ಮಾಡ್ತಾ ಹೋಗೋದು, ಖಾಲಿ ಬಾಡಿಗೆ ಮಾತ್ರ ಅಪ್ಲೈ ಆಗಬೇಕು ಆ ಮಾಸ್ಕ್ ಗ್ರಾಫಿಕ್ಸ್. ಇದೆಲ್ಲ ಮೈನಸ್ ಆಗಬೇಕು, ಈ ವೀಲ್ ಹೆಡ್ಲೈಟ್ ಅದೆಲ್ಲ ಮೈನಸ್ ಆದರೆ ಆಯಿತು. ಫೋಟೋಶಾಪ್ ಗೊತ್ತಿರೋರಿಗೆ ಐಡಿಯಾ ಇರ್ಬೋದು ನಾನು ಎಂತ ಮಾಡ್ತಿದ್ದೇನೆ, ಇಲ್ಲಾಂದರೆ ಗೊತ್ತಾಗಲಿಕ್ಕಿಲ್ಲ. ಗೊತ್ತಿಲ್ಲದೆ ಇರೋರಿಗೆ ಅರ್ಥ ಆಗಲಿಕ್ಕಿಲ್ಲ ಎಂತ ಮಾಡ್ತಿದ್ದೇನಂತ. ಹಾಗೆ ಈಗ ಹೆಡ್ಲೈಟ್ ಮೈನಸ್ ಮಾಡೋದು, ನಮಗೆ ಖಾಲಿ ಬಾಡಿ ಬೇಕಲ್ಲ, ಸೊ ಖಾಲಿ ಬಾಡಿ ಒಂದು ಬಿಟ್ಟು ಹೆಡ್ಲೈಟ್ ಎಲ್ಲ ಟೈಲ್ ಲ್ಯಾಂಪ್ ಎಲ್ಲ ಮೈನಸ್ ಮಾಡೋದು. ನೋಡಿ ಗ್ರಾಫಿಕ್ಸಲ್ಲಿ ಈಗ ಮೈನಸ್ ಆಗ್ತಾ ಉಂಟು ಒಂದೇ, ಈಗ ಇದು ಸಹ ಮೈನಸ್ ಆಗಬೇಕು. ಇದು ಫುಲ್ಲೇ ಗ್ರಾಫಿಕ್ಸಿಂದ ಇದನ್ನು ಸಹ ಮೈನಸ್ ಮಾಡಿ ಬಿಡಬೇಕು. ನೋಡಿ ಈಗ ಮೈನಸ್ ಆಯಿತು. ಹೀಗೆ ವಿಂಡ್ಶೀಲ್ಡ್ ಕೂಡ ಮೈನಸ್ ಮಾಡಿ ಬಿಡುವ. ಸ್ವಲ್ಪ ಶೇಪ್ ಇದಾಯಿತು. ಹೀಗೆ ಈಗ ರಿಯರ್ ವೀಲ್ ಸಹ ಮೈನಸ್ ಮಾಡಲಿಕ್ಕೆ ಉಂಟು. ಹೀಗೆ ಅಷ್ಟು ಪಾತ್ ಮಾಡೋದು, ಅಷ್ಟು ಪಾತ್ ಮಾಡಿ ಸೆಲೆಕ್ಷನ್ ತಗೊಂಡು ಫೆದರ್ ಕೊಟ್ಟು ಫಿಲ್ ಮಾಡೋದು. ಹೀಗೆ ಗ್ರಾಫಿಕ್ಸ್ ಬಂತು. ಈಗ ಅದರಲ್ಲಿ ಡೆಪ್ತ್ ಎಲ್ಲ ಹೋಗಿದೆ, ಡೆಪ್ತ್ ಎಲ್ಲ ಆ್ಯಡ್ ಮಾಡ್ತಾ ಹೋದರೆ ಆಯಿತು. ಈಗ ಚಾನಲಲ್ಲಿ ತೆಗೆಯುವುದು, ಇದಕ್ಕೆ ಈ ಥರ ಡೆಪ್ತ್ ಇದರಲ್ಲಿ ಸಿಗ್ತದೆ. ಈ ಚಾನಲ್ ಲೇಯರಲ್ಲಿ ಚಾನಲಲ್ಲಿ ತೆಗೆದು ಡೆಪ್ತ್ ತಗೊಂಡು ಅದನ್ನಲ್ಲಿ ಕರ್ವಲ್ಲಿ ಆ್ಯಡ್ ಮಾಡಿ ಡಾರ್ಕ್ ಮಾಡೋದು, ಆವಾಗ ಡೆಪ್ತ್ ಬರ್ತದೆ. ಹೀಗೆ ಹೀಗೆ ಡಾರ್ಕ್ ಮಾಡಿದ್ರು ಡೆಪ್ತ್ ಬರ್ತುಂಟು. ನೋಡಿ ಡೋರ್ ಹ್ಯಾಂಡಲ್ ಎಲ್ಲ ಬರ್ತುಂಟು. ಈಗ ಅದು ಎಂತೆಲ್ಲ ಅಲ್ಲಿ ಶ್ಯಾಡೋ ಇತ್ತು, ಆ ಶ್ಯಾಡೋದು ಸೆಲೆಕ್ಷನ್ ಸಿಕ್ಕಿ ಡಾರ್ಕ್ ಮಾಡಿದ್ದು. ಹೀಗೆ ಈಗ ವೀಲ್ ಆ್ಯಡ್ ಮಾಡುವ. ಇದು WRC ಕಾರ್ಸಲ್ಲಿ ಯೂಸ್ ಮಾಡೋ ವೀಲ್ಸ್. ಇದು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನೀಗ ಇದಕ್ಕೆ ಮ್ಯಾಚ್ ಮಾಡೋದು, ಇದರದ್ದು ಒರಿಜಿನಲ್ ಟೈರ್ ಇದು ಹೈಟಿಗೆ ಮ್ಯಾಚ್ ಮಾಡಬೇಕು. ನೋಡಿ ಹೀಗೆ ಫ್ರಂಟ್ ಇದು ರೆಡ್ ಇಡುವ, ಬ್ಯಾಕ್ ಇದು ಬೇಕಾದರೆ ನೋಡುವ ವೈಟ್ ಇಲ್ಲಾದರೆ ಬ್ಲ್ಯಾಕ್ ಇಡುವ. ರಿಯರ್ ವೀಲ್ ಫ್ರಂಟ್ ಇದು ರೆಡ್ ಇರಲಿ. ಈಗ ರಿಯರ್ ವೀಲ್ ಇದು ಸಹ ಚೇಂಜ್ ಮಾಡುವ, ವೈಟ್ ಬೇಡ ಬ್ಲ್ಯಾಕ್ ಇರಲಿ ಅಂತ ನೋಡುವ. ಬ್ಲ್ಯಾಕ್ ಇಟ್ಟು ನೋಡುವ. ಒಳ್ಳೆ ಕಾಣ್ತಾ ಉಂಟು. ಹೀಗಾಯಿತು, ವೀಲ್ ಚೇಂಜ್ ಆಯಿತು. ಹೀಗಿತ್ತು ಹೀಗಾಯಿತು. ಇನ್ನು ಅದೇ ಸ್ಪಾಯ್ಲರ್, ಬಂಪರು, ಸೈಡ್ ಸ್ಕರ್ಟಿಂಗ್ ಎಲ್ಲ ಆ್ಯಡ್ ಮಾಡಬೇಕು. ಸೈಡ್ ಮಿರರ್ಸ್ ಚೇಂಜ್ ಮಾಡಲಿಕ್ಕೆ ಉಂಟು, ಮಿರರ್ ಹಾಕುವ. ಮಿರರ್ ರಿಮೂವ್ ಮಾಡಿ, ಮಿರರ್ WRC ಕಾರಲ್ಲಿ ಯೂಸ್ ಮಾಡುವ ಮಿರರ್ ಇತ್ತು, ಇದು ಮಿರರ್ನ ಆ್ಯಡ್ ಮಾಡಬೇಕು. ಅದು ಗ್ರೂಪಿಂದ ಹೊರಗಡೆ ಇಡಬೇಕು ಈಗ. ಬೇಡ ಬೇಡ, ಗ್ರೂಪ್ ಒಳಗೆ ಇರಲಿ. ಅದು ಕ್ಲಿಪ್ ಆಗಿತ್ತು ಮಾಸ್ಕ್. ಈಗ ಸ್ಪಾಯ್ಲರ್ ಆ್ಯಡ್ ಮಾಡುವ. ಸ್ಪಾಯ್ಲರ್ ಇದೆಲ್ಲ ಸ್ಪಾಯ್ಲರ್ ಅದರದ್ದೇ WRCಯಲ್ಲಿ ಯೂಸ್ ಮಾಡ್ತಾರಲ್ಲ ಆ ಥರ ಸ್ಪಾಯ್ಲರ್. ಡಿಸೈನ್ ಎಲ್ಲ ಕಂಪ್ಲೀಟ್ ಚೇಂಜ್ ಇರ್ತದೆ. ಈ ಥರ ಮಾಡಿಫಿಕೇಷನ್ ಆ್ಯಕ್ಚುಲಿ ರೋಡ್ ಲೀಗಲಲ್ಲ. ಆ್ಯಕ್ಚುಲಿ ಈ ಥರ ಮಾಡಲಿಕ್ಕಿಲ್ಲ, ಇದು ರೇಸಿಂಗ್ ಪರ್ಪಸ್ಸಿಗೆ ಮಾತ್ರ ಈ ಥರ ಮಾಡಿಫಿಕೇಷನ್. ಈ ಥರ ಮಾಡಿದರೆ ಫೈನ್ ಹಾಕ್ತಾರೆ. ಈ ಥರ ಎಲ್ಲ ಮಾಡಲಿಕ್ಕಿಲ್ಲ. ಮಾಡ್ಬೋದು ಮಾಡಿಫಿಕೇಷನ್, ಇಷ್ಟು ಮಾಡಲಿಕ್ಕಿಲ್ಲ. ವೀಲ್ ಚೇಂಜ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ಇಲ್ಲಿ.
ಸ್ಪಾಯ್ಲರ್ ಆಯಿತು, ಸ್ಪಾಯ್ಲರ್ ಇರಲಿ. ಇನ್ನು ಸ್ಕರ್ಟಿಂಗ್ ಎಲ್ಲ ಆಗಬೇಕು, ಬಂಪರ್ ಚೇಂಜ್ ಮಾಡಬೇಕು, ಸ್ಕರ್ಟಿಂಗ್. ಇದರಲ್ಲಿ ಸ್ಕರ್ಟಿಂಗ್ ಇದರಲ್ಲಿ ಉಂಟು, ಸೈಡ್ ಸ್ಕರ್ಟಿಂಗ್ ಅಂತ ಹೇಳ್ತಾರೆ ಇದಕ್ಕೆ. ಬಂಪರ್ ಆಮೇಲೆ ಫಿಕ್ಸ್ ಮಾಡುವ, ಖಾಲಿ ಸ್ಕರ್ಟಿಂಗ್ ಫಿಕ್ಸ್ ಮಾಡುವ ಈಗ. ಇಲ್ಲಿಗೆ ಸೆಟ್ ಮಾಡಿ, ಓಕೆ ಇಲ್ಲಿಗಿರಲಿ. ಇಲ್ಲಿ ಇದಕ್ಕೆ ಸೆಟ್ ಮಾಡೋದು ಹೀಗೆ. ಶೇಪ್ ಸ್ವಲ್ಪ ಕರ್ವ್ ಬರಬೇಕು ಮೇಲೆ, ಅದು ವಾರ್ಪಲ್ಲಿ ಸ್ವಲ್ಪ ಚೇಂಜ್ ಮಾಡಿದರೆ ಆಯ್ತು. ಹೀಗೆ ಬಾಡಿದು ಶೇಪಿಗೆ ಮ್ಯಾಚ್ ಮಾಡಿದ್ದು ಸ್ಕರ್ಟಿಂಗ್ ಆಯಿತು. ಈಗ ಬಂಪರ್, ಫ್ರಂಟ್ ಬಂಪರ್ ಅದರದ್ದೇ WRCದು ಬಂಪರ್ಸ್ ಎಲ್ಲ ಈ ಥರ ಬಂಪರ್ ಯೂಸ್ ಮಾಡ್ತಾರೆ ಅದರಲ್ಲಿ. ಇದನ್ನು ಸೆಟ್ ಮಾಡುವ, ಸ್ವಲ್ಪ ರಿಟಚ್ ಮಾಡಲಿಕ್ಕೆ ಸಿಗ್ತದೆ, ನೋಡುವ. ಕಲರ್ ಪಿಕ್ ಮಾಡಿ ಅದೇ ಬ್ರಷ್ ಮಾಡಿ ಸಾಕಿಷ್ಟು. ಇಲ್ಲಿದು ಸ್ವಲ್ಪ ರಿಟಚ್ ಮಾಡುವ, ಅದಕ್ಕೆ ಮ್ಯಾಚ್ ಆಗುವ ಹಾಗೆ. ಸಾಕು ಅಷ್ಟು. ಇಲ್ಲಿ ಸಹ ಹಾಗೆ ಇದನ್ನು ರಿಟಚ್ ಮಾಡಿಬಿಡುವ. ಈಗ ರಿಯರ್ ಬಂಪರ್, ರಿಯರ್ ಬಂಪರ್ ಒಂದು ಮಾಡುವ. ಇದರದ್ದು ಬಂಪರ್ ಸ್ವಲ್ಪ ಹಿಂದೆ ಜಾಸ್ತಿ ಕೊಟ್ಟಿರ್ತಾರೆ ಲೆಂತ್, ಯಾಕಂತ ಗೊತ್ತಿಲ್ಲ. ನಾವು ಸಹ ಕೊಡುವ ಹಾಗೆ, ಕ್ರಿಯೇಟ್ ಮಾಡುವ. ಇಲ್ಲಿ ಶೇಪ್ ಈ ಥರ ಸ್ಕ್ವೇರ್ ಶೇಪಲ್ಲಿ ಕೊಟ್ಟಿರ್ತಾರೆ ಬಂಪರ್ ಎಕ್ಸ್ಟ್ರಾ ಲೆಂತ್. ಅದನ್ನು ಎಕ್ಸ್ಟೆಂಡ್ ಮಾಡಿಬಿಡುವ. ನಾನು ರಿಟಚ್ ರಫ್ ಆಗಿ ಮಾಡ್ತಿದ್ದೇನೆ, ಅಷ್ಟು ಕ್ವಾಲಿಟಿ ನೋಡಿ ರಿಟಚ್ ಮಾಡ್ತಿಲ್ಲ. ಅಲ್ಲಿಗೆ ಕಲರ್ ಪಿಕ್ ಮಾಡಿ ಸಹ ಮಾಡ್ಬೋದು. ಸಾಕು. ಹೀಗಾಯಿತು. ಇನ್ನು ಶ್ಯಾಡೋ ಎಲ್ಲ ಕೊಡಬೇಕು ಫ್ಲೋರಲ್ಲಿ, ಕರೆಕ್ಟ್ ಆಗ್ತದೆ. ಒಂದು ಕೆಳಗೆ ಒಂದು ಲಾಸ್ಟಲ್ಲಿ ಬ್ಲ್ಯಾಂಕ್ ಲೇಯರ್ ಹಾಕಿ ಒಂದು ಶ್ಯಾಡೋ ಕ್ರಿಯೇಟ್ ಮಾಡಬೇಕು. ಹೀಗೆ ಒಂದು ಫೇಡ್ ಆಗಿ ಬರುವ ಹಾಗೆ. ಹೀಗಿರಲಿ. ಇಲ್ಲಿಗೆ ಬ್ಲ್ಯಾಕ್ ಕಲರ್ ಫಿಲ್ ಮಾಡಿ ಫೆದರ್ ಕೊಟ್ಟು, ಈಗ ಮಾಸ್ಕ್ ಹಾಕಿ ಬ್ರಷ್ ಮಾಡುದು. ಕಮ್ಮಿ ಒಪೆಸಿಟಿಯಲ್ಲಿ ಇಟ್ಟು ಬ್ರಷ್ ಮಾಡಬೇಕು, ಒಂಥರ ಫೇಡ್ ಆಗಿ ಬರಬೇಕು ಈ ಥರ. ಇಲ್ಲಿ ಕೂಡ ಹಾಗೆ ಫೇಡ್ ಆಗಿ ಹೋಗಬೇಕು ಶ್ಯಾಡೋ. ಇಲ್ಲಿ ಸ್ವಲ್ಪ ಲೈಟ್ ಮಾಡುವ ಕೆಳಗಡೆ. ಹೀಗೆ ಒಂದು i20 ರೆಡಿ ಆಯಿತು. ನೀವು ಸಹ ಕಮೆಂಟ್ ಮಾಡಿ ನಿಮ್ಮದು ಯಾವುದು ಫೇವ್ರೆಟ್ ಕಾರ್, ಮತ್ತು ನೆಕ್ಸ್ಟ್ ಯಾವುದು ಕಾರ್ ಎಡಿಟ್ ಮಾಡಬೇಕು ಅಂತ ಕಮೆಂಟ್ ಮಾಡಿ, ಎಡಿಟ್ ಮಾಡುವ ಅದನ್ನು ಸಹ. ಇಲ್ಲಿ ಒಂದು ಏರ್ ವೆಂಟ್ ಥರ ಕೊಡುವ ಮೇಲ್ಗಡೆ, ಬಾನೆಟ್ ಮೇಲೆ ಮತ್ತು ಟಾಪಲ್ಲಿ ಒಂದು ಚಿಕ್ಕ ಏರ್ ವೆಂಟ್ ಕೊಡುವ. ಹೀಗೆ ನಾವೇ ಒಂದು ಓನ್ ಶೇಪ್ ಕ್ರಿಯೇಟ್ ಮಾಡಿ ಹೀಗೆ ಇರಲಿ, ಬ್ಲ್ಯಾಕಲ್ಲಿ ಕೊಡುವ.
ಇಲ್ಲಿದ್ದು ಕಲರ್ ಪಿಕ್ ಮಾಡಿ ಸ್ಟ್ಯಾಂಪ್ ಮಾಡೋದು, ಹೀಗೆ ಸಾಕಿಷ್ಟೇ. ಅದನ್ನೆಲ್ಲ ಗ್ರೂಪಲ್ಲಿ ಇಡುವ, ಗ್ರೂಪ್ ಹಾಕಿಟ್ರೆ ಆಯಿತು. ಈಗ ನೋಡಿ ಹೇಗಿತ್ತು i20 WRC i20 ಆಯಿತು. ಈಗ ನೋಡುವ, ಇನ್ನು ನೆಕ್ಸ್ಟ್ ಯಾವುದಾದ್ರೂ ಕಾರು ಟ್ರೈ ಮಾಡಬೇಕು ಎಡಿಟ್ ಮಾಡಲಿಕ್ಕೆ. ಹೀಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕಿದ್ರೆ ಮಾಡ್ಬೋದು. ಕಮೆಂಟ್ ಮಾಡಿ ಮಾರೆ, ನೋಡುವ ಯಾವುದಾದ್ರೂ ಕಾರ್ ಹೇಳಿ ಟ್ರೈ ಮಾಡುವ ಎಡಿಟ್ ಮಾಡಲಿಕ್ಕೆ.